ಇಲ್ಲೊಬ್ಬರು ನಾಟಿ ವೈದ್ಯರಿದ್ದಾರೆ. ನೆಲಮಂಗಲದವರಾದ ಇವರು ಬಹಳ ಖ್ಯಾತಿ ಹೊಂದಿದ್ದಾರೆ. ಇವರಲ್ಲಿಗೆ ಚಿಕಿತ್ಸೆಗಾಗಿ ರಾಜ್ಯದ ಹಲವು ಕಡೆಗಳಿಂದ ಇಲ್ಲಿಗೆ ಬರುತ್ತಾರೆ. ಇವರು ಅನೇಕ ಕಾಯಿಲೆಗಳಿಗೆ ನಾಟಿ ಔಷಧಗಳಿಂದಲೇ ಚಿಕಿತ್ಸೆ ನೀಡುತ್ತಾರೆ. ಪ್ರಮುಖವಾಗಿ ಪೈಲ್ಸ್ ಮತ್ತು ಸಕ್ಕರೆ ಕಾಯಿಲೆ, ತಲೆಕೂದಲು ಮತ್ತು ದೃಷ್ಟಿ ದೋಷದಂತಹ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಾರಂತೆ. ಆದರೆ ಭಾನುವಾರ ಮಾತ್ರ ಈ ನಾಟಿ ವೈದ್ಯರು ವಿಶೇಷ ಕಣ್ಣಿನ ಚಿಕಿತ್ಸೆ ನೀಡುವ ಮೂಲಕ ನೆಲಮಂಗಲ ಸೇರಿದಂತೆ ರಾಜ್ಯಾದ್ಯಂತ ಖ್ಯಾತಿ ಹೊಂದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿರಲಿ ಗಿಡಮೂಲಿಕೆಗಳಿಂದ ತಯಾರಿಸಿರುವ ನಾಟಿ ಔಷಧಿಯಿಂದ ಗುಣಪಡಿಸುತ್ತಾರಂತೆ. ಇಂತಹ ಖ್ಯಾತ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿಯ ತಂಡ ಹುಡುಕಿಕೊಂಡು ಹೊರಟಿತು. ಅದಾಗಲೇ ಅಲ್ಲಿಗೆ ಕಣ್ಣಿನ ಚಿಕಿತ್ಸೆಗಾಗಿ ಹಲವಾರು ಜನರು ಬಂದು ಕಾದು ಕುಳಿತಿದ್ದರು. ಕೋಲಾರದ ಮಾಲೂರಿನವರಾದ ಇವರು ಸೊಣ್ಣಪರಟ್ಟಿ. ಕಣ್ಣಿನ ಸಮಸ್ಯೆ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ 1 ವರ್ಷದ ಹಿಂದೆ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಆಪರೇಷನ್ ಮಾಡಿಸಿಕೊಂಡಿದ್ದರಂತೆ. ಆದರೆ ಆಪರೇಷನ್ ಸಕ್ಸಸ್ ಆಗದ ಕಾರಣ ತಮ್ಮ ಸ್ನೇಹಿತರೊಬ್ಬರು ಹೇಳಿದ್ದರಿಂದ ಇಲ್ಲಿಗೆ ಬಂದಿದ್ದಾರಂತೆ. ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ನಾಟಿ ಚಿಕಿತ್ಸೆ ಪಡೆದ ಮೇಲೆ ಇವರ ಕಣ್ಣುಗಳು ಈ ಮೊದಲಿಗಿಂತಲೂ ಚೆನ್ನಾಗಿ ಕಾಣುತ್ತಿವೆ ಅಂತೆ. ಈಗ ವರ್ಷದಿಂದ ನಾವು ಬೆಂಗಳೂರಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿಸಿದ್ವಿ. ಅದು ಸಕ್ಸಸ್ ಆಗಲಿಲ್ಲ. ನಮ್ಮ ಸ್ನೇಹಿತರೊಬ್ಬರು ಬೆಂಗಳೂರಿನವರು, ಚಾಮರಾಜಪೇಟೆ ಅವರು, ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ನೆಲಮಂಗಲದಲ್ಲಿ ಆಯುರ್ವೇದಿಕ್ ಪಂಡಿತರವ್ರೆ, ಅವ್ರ ಹತ್ರ ಒಂದು ಸರ್ತಿ ಹೋಗಿ ಬನ್ನಿ ಅಂದರು. ನಾವು ಫಸ್ಟ್ ಒಂದು ಸರ್ತಿ ಬಂದೋದಾಗಿಂದ ಸ್ವಲ್ಪ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಬೆಂಗಳೂರಿನ ವಿಜಯನಗರದ ಹನುಮಂತರಾಯಪ್ಪ ಎಂಬುವ ಇವರು ಇಲ್ಲಿಗೆ ಈಗಾಗಲೇ 5ನೇ ಬಾರಿಗೆ ಬಂದಿದ್ದಾರಂತೆ. ಇಲ್ಲಿಗೆ ಬಂದ ನಂತರ ಮೊದಲಿನಂತೆ ಅರ್ಧಂಬರ್ಧ ಕಣ್ಣಿನ ಸಮಸ್ಯೆ ಈಗ ಇಲ್ಲವಂತೆ. ನಾನು ಬೆಂಗಳೂರಿಂದ ವಿಜಯನಗರದಿಂದ ಬಂದಿರೋದು. ಇದು 5ನೇ ಬಾರಿ ಬರ್ತಾ ಇರೋದು. 5 ಸಲ ಬಂದಾದ್ಮೇಲೂ ನನ್ನ ಕಣ್ಣು ಚೆನ್ನಾಗಿದೆ. ಮುಂಚೆ ಏನೂ ಸರಿಯಾಗಿ ಕಾಣಿಸ್ತಾ ಇರಲ್ಲ, ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಬರ್ತಾನೆ ಇದ್ದೀನಿ. ಇನ್ನೂ ಒಂದು 5-6 ಸಲ ಹಾಕ್ಸ್ಕೊಳ್ಳೋಣ ಅಂತ ತುಂಬ ಇಂಟ್ರೆಸ್ಟಾಗಿದ್ದೀನಿ. ನಂತರ ಯಾರಿಗಾನ ತೊಂದರೆ ಇದ್ದರೆ ದಯವಿಟ್ಟು ಬಂದು ಕಣ್ಣಿಗೆ ಔಷಧಿ ಹಾಕ್ಸ್ಕೊಬೋದು. ಏನೂ ತೊಂದರೆ ಆಗಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿನ ಈ ನಾಟಿ ವೈದ್ಯ ಚಿಕಿತ್ಸೆಯಿಂದ ಇವರಿಗೆ ಈಗ ತುಂಬಾ ಸ್ಪಷ್ಟವಾಗಿ ಕಣ್ಣುಗಳು ಕಾಣುತ್ತಿವೆ ಅಂತೆ. ಹಾಗಾದರೆ ಆ ನಾಟಿ ವೈದ್ಯರು ಯಾರು? ಕೇವಲ ಗಿಡಮೂಲಿಕೆಗಳಿಂದ ಕಣ್ಣಿನ ಎಲ್ಲಾ ಸಮಸ್ಯೆಗಳನ್ನು ಗುಣಪಡಿಸುತ್ತಾರೆ ಎಂದರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಇವರಷ್ಟೇ ಅಲ್ಲ, ಇಲ್ಲಿ ಚಿಕಿತ್ಸೆ ಪಡೆದು ಗುಣ ಹೊಂದಿದವರು ಅನೇಕರು ಇದ್ದಾರೆ. ರಾಜ್ಯದ ಅನೇಕ ಕಡೆಗಳಿಂದಲೂ ಇಲ್ಲಿಗೆ ಬರುತ್ತಾರೆ. ಕೊಪ್ಪಳದಿಂದ ಬಂದಿರುವಂತಹ ಇವರ ಹೆಸರು ಭೀಮಪ್ಪ ಗಡಾದ್. ಇವರಿಗೆ ಕಣ್ಣಿನ ಸಮಸ್ಯೆ ಇತ್ತಂತೆ. ಕಣ್ಣಿನಲ್ಲಿ ಆಗಾಗ ನೀರು ಸುರಿಯುತ್ತಿರುವುದರಿಂದ ಇವರಿಗೆ ಬಹಳ ಕಷ್ಟವಾಗುತ್ತಿತ್ತಂತೆ. ಇನ್ನು ಬೆಂಗಳೂರಿಗೆ ಯಾವುದೋ ಕೆಲಸದ ನಿಮಿತ್ತ ಬಂದಿರುವ ಇವರು ಇಲ್ಲಿಗೆ ಹಠಾತ್ತಾಗಿ ಭೇಟಿ ನೀಡಿದ್ದರಂತೆ. ಇವರಿಗೂ ಕಣ್ಣಿನ ಸಮಸ್ಯೆ ಇರುವುದರಿಂದ ಜನರ ಅಭಿಪ್ರಾಯವನ್ನು ಕೂಡ ತಿಳಿದುಕೊಂಡು ಇವರು ಧೈರ್ಯದಿಂದ ತಮ್ಮ ಕಣ್ಣಿನ ಸಮಸ್ಯೆಗೆ ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದಿದ್ದಾರಂತೆ. ನನ್ನ ಹೆಸರು ಭೀಮಪ್ಪ ಗಡಾದ್ ಅಂತೇಳಿ. ನಾನು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೇನೆ. ನಮ್ಮ ಮಗಳದ ಇಲ್ಲೇ ನೀಟ್ ಎಕ್ಸಾಮ್ ನಡೀತಾ ಇತ್ತು. ಅವಾಗ ಇಲ್ಲೆಲ್ಲ ಜನ ಗುಂಪು ಕೂಡಿ ಸೇರಿದ್ರು. ಏನಿದೆ ಅಂತ ನೋಡ್ಲಿಕ್ಕೆ ಅಂತ ಬಂದಾಗ ಕಣ್ಣೊಳಗೆ ಡ್ರಾಪ್ಸ್ ಹಾಕ್ತಾರಂತಂದರು. ನಾನು ಸುಮಾರು ಜನ ಪರೀಕ್ಷೆ ಮಾಡಲಾಗಿ ಅವ್ರನ್ನ ಅನುಭವ ಕೇಳಲಾಗಿ ಒಳ್ಳೆ ಇದು ಹೇಳಿದರು. ಆಮೇಲೆ ನನಗೆ 5 ಗಂಟೆಗೆ ನಾನು ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ಅವ್ರನ್ನ ಕೇಳಾಗಿಲ್ಲ, ಹಾಗೆ ಯಾರಾದರೂ ಹಾಕ್ಸ್ಕೊಬೋದು ಅಂತ ಹೇಳಿದರು. ನಾನು ಫಸ್ಟ್ ಟೈಮ್ ಹಾಕ್ಸ್ಕೋಬೇಕಾದ್ರೆ ಸ್ವಲ್ಪ ಹಿಂದೆ ಮಾಡಿದೆ ಹಾಕ್ಸ್ಕೊಳ್ಳಿಕ್ಕೆ, ಕಣ್ಣು ಸೂಕ್ಷ್ಮ ಆಗಿರೋದ್ರಿಂದ. ಆಮೇಲೆ 5 ಗಂಟೆಗೆ ನಾನು ಹಾಕ್ಸ್ಕೊಂಡೆ. ಆವಾಗ ನನಗೆ ಕಣ್ಣು ಸ್ವಲ್ಪ ನೀರು ಕಡಿತಾ ಇತ್ತು, ಮತ್ತು ಸ್ವಲ್ಪ ಮಬ್ಬು ಕಾಣ್ತಿತ್ತು. ಈಗ ಆ ಥರ ಎಲ್ಲ ಆಗಿ ನಾನು ಈ ಸಲ 3ನೇ ಸಲ ಬಂದಿರೋದು. ಚೆನ್ನಾಗಿ ಕಾಣ್ತಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು. ನನ್ನ ಹೆಸರು ಬಾಬು ಸುಂಕದ್ ಅಂತೇಳಿ. ಈಗ ನನಗೆ ಕಣ್ಣು ಸ್ವಲ್ಪ ಮಂಜು ಕಾಣ್ತಾ ಇತ್ತು. ಈಗ ನಮ್ಮ ಫ್ರೆಂಡು ಇಲ್ಲಿ ಬಂದು 4 ಸಲ ಹಾಕ್ಸ್ಕೊಂಡಿದ್ದಾನೆ. ಅವ್ರ ಹೆಸರು ಭೀಮಪ್ಪ ಗಡಾದ್ ಅಂತೇಳಿ. ಅವರು ಕಣ್ಣು ನಿಚ್ಚಳಾಗಿ ಕಾಣ್ತವೆ. ಅದಕ್ಕೆ ನಾನು ಇಲ್ಲಿ ಬಂದು ಈಗ ಇವತ್ತು ಫಸ್ಟ್ನೇ ಸಲ ನಾನು ಹಾಕ್ಸ್ಕೊಳೋದಾಗಿತ್ತು. ಇಲ್ಲಿ ಎಲ್ಲ ಜನ ನೋಡಿ ಇದನ್ನೆಲ್ಲ ಜನಕ್ಕೆಲ್ಲ ಇವರು ಪ್ರಚಾರ ಮಾಡೋದ್ರಿಂದ ಒಳ್ಳೆಯ ರೀತಿಯಿಂದ ಇದು ಕಣ್ಣು ನಿಚ್ಚಳಾಗಿ ಕಾಣ್ತವೆ. ಅದೇ ರೀತಿ ಮತ್ತು ಈಗ ನಾವು ದವಾಖಾನೆಗೆ ಹೋದರೆ ಬೇಕಾದಷ್ಟು ರೊಕ್ಕ ಖರ್ಚಾಗ್ತದೆ. ಇಲ್ಲೇ ಫ್ರೀಯಾಗಿ ಔಷಧ ಆಗ್ತಾಯಿತ್ತು. ಈ ಔಷಧದಿಂದ ಎಲ್ಲರಿಗೆ ಗುಣ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಇನ್ನು ದೊಡ್ಡ ಸಂದ್ರದ ಭಾರತಿ ಎಂಬ ಈ ಮಹಿಳೆ ಇಲ್ಲಿ ಕಣ್ಣಿನ ದೋಷವನ್ನು ನಿವಾರಿಸಲು ಈ ನಾಟಿ ವೈದ್ಯರ ಕುರಿತು ಕೇಳಿದರಂತೆ. ಹೀಗಾಗಿ ಈ ನಾಟಿ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗೆ ಅನೇಕರು ಮೊದಲ ಬಾರಿಗೆ ಮತ್ತು 2-3 ಬಾರಿ ಈ ಚಿಕಿತ್ಸೆ ಪಡೆದು ಗುಣಮುಖ ಹೊಂದುತ್ತಿದ್ದಾರಂತೆ. ನಮಸ್ತೆ, ನನ್ನ ಹೆಸರು ಭಾರತಿ ಅಂತ. ನಾನು ದೊಮ್ಸಂದ್ರ ಗ್ರಾಮದಿಂದ ಬಂದಿದ್ದೀನಿ. ಇಲ್ಲಿ ನನಗೆ ಪರಿಚಯ ಇರೋರು ಹೇಳಿದ್ರು, ಈ ಥರ ಔಷಧಿ ಹಾಕಿಸ್ಕೊಂಡ್ರೆ ಕಣ್ಣಿನ ದೋಷ ಎಲ್ಲ ಹೋಗುತ್ತೆ, ಏನೇ ಪ್ರಾಬ್ಲಮ್ ಇದ್ದರೂ ನಿವಾರಣೆ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇದು ಮೊದಲನೇ ಸಲ ನನ್ನ ಭೇಟಿ ಇಲ್ಲಿ.
ಸೊ ಇನ್ನೂ ಒಂದು 3-4 ಸಲ ಬರಬೇಕು ಅಂತ ಹೇಳಿದ್ದಾರೆ. ಬಂದು ನಾನು ಔಷಧಿನ ಹಾಕಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಇಲ್ಲಿಗೆ ಸಾವಿರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣ ಹೊಂದುತ್ತಿದ್ದಾರೆ. ಅದ್ಭುತ ನಾಟಿ ಪಾರಂಪರಿಕ ವೈದ್ಯ ಪದ್ಧತಿಯೊಂದಿಗೆ ತಮ್ಮ ಅಜ್ಜಿ, ತಾತ, ತಂದೆಯ ನಂತರ ಈ ವೈದ್ಯ ಪದ್ಧತಿಯನ್ನು ಈ ನಾಟಿ ವೈದ್ಯರು ಮುಂದುವರಿಸಿಕೊಂಡು ಬರುತ್ತಿದ್ದಾರಂತೆ. ಇಲ್ಲಿ ಪ್ರಮುಖವಾಗಿ ಪೈಲ್ಸ್, ಸಕ್ಕರೆ ಕಾಯಿಲೆ ಮತ್ತು ತಲೆಕೂದಲು, ದೃಷ್ಟಿದೋಷದಂತಹ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ. ತಮ್ಮ ಉತ್ತಮವಾದ ಕೈಗುಣದೊಂದಿಗೆ ಪಾರಂಪರಿಕವಾಗಿ ನಾಟಿ ವೈದ್ಯ ಪದ್ಧತಿಯಲ್ಲಿ ಇಲ್ಲಿ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದಾರಂತೆ. ಹಾಗಾದರೆ ಈ ನಾಟಿ ವೈದ್ಯರು ಯಾರು ಎಂದರೆ ಇವರೇ ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಟೌನ್ ಬಳಿ ಇರುವ ನಾಟಿ ವೈದ್ಯರಾದ ನಟಕುಮಾರ್. ಇವರು ಪ್ರತಿ ಭಾನುವಾರ ನೆಲಮಂಗಲದ ಬಸವ ಮಂಟಪ ದೇವಾಲಯದಲ್ಲಿ ಅನೇಕ ಗಿಡಮೂಲಿಕೆಗಳ ರಸದಿಂದ ಇರುಳುಗಣ್ಣು, ದೂರದೃಷ್ಟಿ, ತಲೆನೋವು, ಹತ್ತಿರ ದೃಷ್ಟಿದೋಷ ಹೀಗೆ ಅನೇಕ ಕಣ್ಣಿನ ಸಮಸ್ಯೆಗಳಿಗೆ ಇರುವವರಿಗೆ ಪರಿಹಾರ ನೀಡುತ್ತಿದ್ದಾರಂತೆ. ಧನ್ವಂತರಿ ದೇವರನ್ನು ಆರಾಧಿಸುವ ಮೂಲಕ ಇವರು ಚಿಕಿತ್ಸೆ ನೀಡುತ್ತಿದ್ದು ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆಯವರೆಗೆ ಚಿಕಿತ್ಸೆ ನೀಡುತ್ತಾರಂತೆ. ಹಾಗಾದರೆ ಬನ್ನಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ.